ಜನಗಣತಿ ಮೇಲೆ ನಾವು ಬಹಳಷ್ಟು ನಿರೀಕ್ಷೆಗಳದಾವ. ಈಗ ಜಾತಿ ಗಣತಿ ಜನಗಣತಿ ಜೋಡಿ ರಿಪೋರ್ಟ್ ಬಂದ್ರ ಹೆಂಗಿರ್ತೈತಿ? ನರೇಂದ್ರ ಮೋದಿ ಅವರು ಹೇಳ್ದಂಗ ಈ ಸಲ ಮೊಟ್ಟ ಮೊದಲ ಬಾರಿಗೆ ಜಾತಿ ಗಣತಿ ಜನಗಣತಿ ಒಮ್ಮೆ ಆಗೋದೈತಿ. ಇವೆಲ್ಲಾ ಪ್ರಶ್ನೆಗಳಿಗೆ ಜನಗಣತಿ ಉತ್ತರ ಆಗೋದೈತಿ. ಬಹಳ ಮಂದಿ ಹಳ್ಳಿ ಬಿಟ್ಟು ನಗರದಾಗ ಇರಾಕ್ ಇಷ್ಟಪಡಾಕತ್ತಾರ. ಎಷ್ಟೋ ಕಡೆ ಇನ್ನ ಬಾಲ್ಯ ವಿವಾಹ ಆಗಾಕತ್ತವ. ಭಾರತದಾಗ ಮದುವೆ ಆಗಿದ್ದ ಗಂಡಸರ್ಕಿನ್ನ ಮದುವೆ ಆಗಿರೋ ಹೆಂಗಸರ ಜಾಸ್ತಿ ಅದಾರ. ಇದೆಲ್ಲ ಹೆಂಗ್ ಸಾಧ್ಯ? ನಮಸ್ಕಾರ ರೀ. ಕೇಂದ್ರ ಸರ್ಕಾರ ಜನಗಣತಿ ಮಾಡಕ ಡೇಟ್ ಫಿಕ್ಸ್ ಮಾಡೈತಿ. ಮಾರ್ಚ್ 1, 2027ಕ್ಕ ಜನಗಣತಿ ಮಾಡಬೇಕು ಅಂತ ಅಧಿಸೂಚನೆ ಹೊರಡಿಸೈತಿ. ಅದಷ್ಟೇ ಅಲ್ರಿ, ನರೇಂದ್ರ ಮೋದಿ ಅವರು ಇತ್ತೀಚೆಗಷ್ಟ ಹೇಳಿದ್ರು ಈ ಸಲ ಜನಗಣತಿ ಜೋಡಿ ಜಾತಿ ಗಣತಿನೂ ಆಗೋದೈತಿ. ಇದೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಪ್ರಯತ್ನ ಮಾಡೋರಿದ್ದೀವಿ ಅಂತ. ಈಗ ಅವ್ರು ಬೇರೆ ಜನಗಣತಿ ಜೋಡಿ ಜಾತಿ ಗಣತಿ ಕೂಡ ಮಾಡ್ತೀವಿ ಅಂತ ಹೇಳಿ ಮಂದಿ ನಿರೀಕ್ಷೆ ಜಾಸ್ತಿ ಆಗ್ಯಾವ. ನಿರೀಕ್ಷೆ ಜೋಡಿ ಪ್ರಶ್ನೆಗಳು ಕಾಡಕತ್ತಾವ. ಅವ ನಿರೀಕ್ಷೆ ಪ್ರಶ್ನೆಗಳನ್ನ ಇವತ್ತು ನಾನು ನಿಮ್ಮ ಮುಂದೆ ಒಂದು 10-12 ಹೇಳ್ತೀನಿ ಕೇಳ್ರಿ. ಮೊದಲನೇದು, ಯಾವ ಧರ್ಮದ ಜನಸಂಖ್ಯೆ ಎಷ್ಟೈತಿ ಅನ್ನೋದು. ಯಾಕಂದ್ರೆ ಮೋದಿ ಅವರು ಹೇಳಿದ್ದು ಜನಗಣತಿ ಜೋಡಿ ಜಾತಿ ಗಣತಿನೂ ಆಕೈತಿ ಅಂತ. ಆವಾಗ ಒಳ ಜಾತಿಗಳು ಗೊತ್ತಾಗ್ತಾವ, ಯಾರ್ಯಾರು ಎಷ್ಟೆಷ್ಟು ಜನ ಎಲ್ಲೆಲ್ಲಿ ವಾಸ ಮಾಡತ್ತಾರ ಅನ್ನೋದು ಗೊತ್ತಾಗ್ತೈತಿ. ಅವರ ಧರ್ಮ, ಅವರ ಜಾತಿ ಎಲ್ಲಾನು ರಿವೀಲ್ ಆಗ್ತೈತಿ. ಒಂದು ಅಂದಾಜು ಲೆಕ್ಕ ಇಟ್ಕೊಂಡಿದ್ದವ್ರಿಗೆ ಪರ್ಫೆಕ್ಟ್ ಲೆಕ್ಕನೂ ಸಿಗ್ತೈತಿ. ಹೀಗಾಗಿ ಯಾವ ಧರ್ಮದ ಜನಸಂಖ್ಯೆ ಎಷ್ಟೈತಿ ಅನ್ನೋದು ಬಹಳ ಕುತೂಹಲ ಮೂಡಿಸಿರುವಂಥ ಒಂದು ನಿರೀಕ್ಷೆ ಅಥವಾ ಪ್ರಶ್ನೆ ಅನ್ಬೋದು ನೋಡ್ರಿ. ಇನ್ನು ಎರಡನೇದಂದ್ರೆ, ಭಾರತದಾಗ ಅರ್ಧಕ್ಕಿಂತ ಹೆಚ್ಚಿನ ಜನ ಅಂದ್ರೆ ಭಾರತದ ಜನಸಂಖ್ಯೆ ಒಳಗೆ ಅರ್ಧಕ್ಕಿಂತ ಹೆಚ್ಚಿನ ಜನ ನಗರ ಪ್ರದೇಶದಾಗ ವಾಸ ಮಾಡ್ತಾರೇನು ಅನ್ನೋದು. ಮಹಾತ್ಮ ಗಾಂಧಿ ಅವರು ಹೇಳಿದ್ರು ಭಾರತವೇ ಒಂದು ಹಳ್ಳಿ ಆಗೋದೈತಿ ಅಂತ. ಆದ್ರೆ ಆ ಮಾತು ಸುಳ್ಳು ಮಾಡುವಂಥ ವರದಿಗಳು 2011ರಾಗ ಬಂದಿದ್ದು. ಬಹಳಷ್ಟು ಜನ ಹಳ್ಳಿ ಒಳಗಿರೋರು ಸಿಟಿ ಒಳಗೆ ಹೋಗಿ ಬದುಕಕ್ಕ ಇಷ್ಟಪಡ್ತಾರ. ಹಳ್ಳಿ ಒಳಗೆ ಮೂಲಭೂತ ಸೌಕರ್ಯಗಳು ಸಿಗ್ಲಾರ್ದ ಅಲ್ಲಿದ್ದು ಏನು ಮಾಡೋದು, ನಾವು ಸಿಟಿಗೆ ಹೋಗ್ತೀವಿ ಅನ್ನೋ ಮಾತುಗಳು ಆಡಕತ್ತಾರ. ಆಲ್ಮೋಸ್ಟ್ ಅರ್ಧ ಜನ ಅಲ್ಲಿಂದ ಮೂವ್ ಆಗ್ಯಾರ ಅನ್ನೋದು. ಆದರೆ ಈ ಸಲ ನಿರೀಕ್ಷೆ ಏನೈತಪ್ಪ ಅಂದ್ರೆ ಅರ್ಧಕ್ಕಿಂತ ಹೆಚ್ಚಿನ ಜನ ನಗರ ಪ್ರದೇಶದಾಗ ಬದುಕಾಕತ್ತಾರ. ಅದರಿಂದಾಗಿ ನನ್ನ ನಗರ ಪ್ರದೇಶಗಳು ತುಂಬಿ ತುಳ್ಕಾಕತ್ತಾವ ಅನ್ನೋದನ್ನು ಈ ಒಂದು ಜನಗಣತಿ ಒಳಗೆ ರಿವೀಲ್ ಆಗೋದೈತಿ. ಇನ್ನು ಮೂರನೇದೇನಪ್ಪ ಅಂದ್ರೆ, ಭಾರತದ ಭಾಷೆಗಳ ಪೈಕಿ ಇಂಗ್ಲಿಷ್ 2ನೇ ಸ್ಥಾನದಾಗ ಐತೇನು ಅನ್ನೋದು. ಅಂದ್ರೆ ಭಾರತದಾಗ ಇಂಗ್ಲಿಷ್ ಭಾಷೆಯನ್ನ ಬಹಳಷ್ಟು ಜನ ಮಾತಾಡ್ತಾರ. ಕೆಲವಷ್ಟು ಜನ ಅದನ್ನ ಮಾತೃಭಾಷೆಯಾಗಿ ಒಪ್ಕೊಂಡಾರ. ಅವರಿಗೆ ಇಂಗ್ಲಿಷ್ ಬಿಟ್ಟು ಬೇರೆ ಯಾವುದೋ ಒಂದೇ ಒಂದು ಭಾಷೆ ಬರ್ತೈತಿ ಅನ್ನೋ ವರದಿಗಳಿದು. ಅಂದ್ರೆ 2011ರ ಜನಗಣತಿ ಒಳಗೆ 2.5 ಲಕ್ಷ ಜನ ಇಂಗ್ಲಿಷನ್ನ ತಮ್ಮ ಮಾತೃಭಾಷೆ ಅಂತ ಹೇಳ್ಕೊಂಡಿದ್ರು ಆ ಜನಗಣತಿಯ ಒಳಗೆ. ಈಗ ಅದು ಡಬಲ್ ಆಗಿರುವಂಥ ನಿರೀಕ್ಷೆ ಇರೋದ್ರಿಂದ 2ನೇ ಭಾಷೆ ಆಗೋದೈತೇನು ಭಾರತದ ಅನ್ನೋ ಪ್ರಶ್ನೆಗಳು ನಿರೀಕ್ಷೆಗಳು ಅದಾವ. ಆ ಚರ್ಚೆಗೆ ಉತ್ತರ ಈ ಜನಗಣತಿ ಕೊಡ್ತೈತೇನು ಅನ್ನೋದು. 4ನೇದು, ಭಾರತದ ಹಳ್ಳಿಗಳ ಸಂಖ್ಯೆ ಕಡಿಮೆ ಆಗೈತೇನು ಅನ್ನೋದು. ಆಗ್ಲೇ ಹೇಳ್ದಂಗ ಬಹಳಷ್ಟು ಜನ ಹಳ್ಳಿಗಳೊಳಗೆ ವಾಸ ಮಾಡಕ್ಕೆ ಇಷ್ಟಪಡಕತ್ತಿಲ್ಲ. ಹಾಗಾಗಿ ಅವರು ನಗರ ಪ್ರದೇಶಗಳಿಗೆ ಬಂದು ಅಲ್ಲಿ ನಗರ ಪ್ರದೇಶಗಳು ಹರಡ್ಕೊಂತ ಹಳ್ಳಿಗಳನ್ನ ತನ್ನೊಳಗೆ ತಗೊಂಡು ಅದು ಕೂಡ ನಗರವಾಗಿ ಕನ್ವರ್ಟ್ ಆಗಕತ್ತಿರ್ಬೇಕು. ಇಲ್ಲ ಅಂತಂದ್ರೆ ಹಳ್ಳಿಗಳೊಳಗೆ ಜಾಸ್ತಿ ಜನ ಬದುಕಾಕತ್ತಿಲ್ಲ ಅನ್ನೋದ್ರಿಂದಾಗಿ ಹಳ್ಳಿಗಳಾಗಿ ಉಳಿಲಾರ್ದ ಇರಬಹುದು. ಈ ಎಲ್ಲ ಕಾರಣಗಳಿಂದ ಹಳ್ಳಿಗಳ ಸಂಖ್ಯೆ ಕಡಿಮೆ ಆಗತೈತೆ ಅನ್ನೋ ಪ್ರಶ್ನೆನೂ ಐತಿ. ಈ ಜನಗಣತಿ ಅದಕ್ಕೂ ಕೂಡ ಉತ್ತರ ಆಗೋದೈತಿ. ಇನ್ನು 5ನೇದು, ವಿವಾಹಿತ ಪುರುಷರಿಗಿಂತ ವಿವಾಹಿತ ಮಹಿಳೆಯರ ಭಾರತದಾಗ ಹೆಚ್ಚದಾರ. ಎಂಥ ಶಾಕಿಂಗ್ ಮಾತಲ್ರಿ ಇದು. ಮದುವಾಗಿರೋ ಗಂಡಸರಿಗಿಂತ ಮದುವಾಗಿರೋ ಹೆಂಗಸರ ಭಾರತದಾಗ ಭಾಳ ಮಂದಿ ಅದಾರ. ಒಂದು ಕ್ಷಣ ಯೋಚನೆ ಮಾಡುವಂಥ ವಿಷಯ. ಆದ್ರೆ ಭಾಳ ಯೋಚನೆ ಮಾಡಬೇಡ್ರಿ, ಇಷ್ಟ ಸಿಂಪಲ್ ಐತಿ. ಏನಪ್ಪ ಅಂತಂದ್ರೆ, ಕೆಲವೊಬ್ಬರು ಗಂಡ ತೀರ್ಕೊಂಡು ಮಹಿಳೆಯರು ವಿಧವೆಯರಾಗಿ ಇರಬಹುದು. ಇನ್ನೊಂದು ಸ್ಟೆಪ್ ಮೇಲೆ ಆದ್ರೆ ಬಹುಪತ್ನಿತ್ವದಿಂದ ಹಿಂಗಾಗಿರಬಹುದು. 4 ಜನ 5 ಜನ ಮದುವೆ ಮಾಡಿಕೊಂಡು ಹೆಂಡತಿಯರ ಸಂಖ್ಯೆ ಹೆಚ್ಚಿರುತ್ತೆ, ಗಂಡ ಒಬ್ಬ ಇರ್ತಾನ. ಹೀಗಾಗಿ ಅಲ್ಲಿ ಸಂಖ್ಯೆ ಕಡಿಮೆ ಇರ್ಬೋದು. ಇದಕ್ಕೂ ಮೀರಿ ಯೋಚನೆ ಮಾಡಿದ್ರೆ ಹೆಂಡತಿಯರು ಭಾರತದಾಗಿದ್ದು ಅವರ ಗಂಡಂದ್ರು ಬೇರೆ ಬೇರೆ ದೇಶಕ್ಕೆ ದುಡಿಯಾಕೆ ಹೋಗಿರಬಹುದು. ಈ ಕಾರಣದಿಂದ ಈ ಒಂದು ಅನುಮಾನ ಎಲ್ಲರಾಗ ಬಂದೈತಿ. ಯಾಕೆ ಹೆಣ್ಮಕ್ಳ ಹೆಚ್ಚದರ ಮದುವೆ ಆದವರು ಅನ್ನೋದು ಈ ಜನಗಣತಿಯಿಂದ ಅದು ಕೂಡ ರಿವೀಲ್ ಆಗೋದೈತಿ. ಇನ್ನು 6ನೇದು, ಈಗಲೂ ಕೂಡ ಭಾರತದಾಗ ಬಾಲ್ಯ ವಿವಾಹ ಆಗಾಕತ್ತಾವೇನು ಅನ್ನೋದು. ಬಾಲ್ಯ ವಿವಾಹ ಹೆಂಗಾಗಿತ್ತು ಅಂದ್ರೆ ಒಂದು ಪಿಡುಗು ಅನ್ನೋ ಹಂಗಾಗಿತ್ತು. ಅದನ್ನು ತಡೆಗಟ್ಟಕ್ಕೆ ಸಾವಿರಾರು ಕ್ರಮ ತಂದ್ರೂ ಅದು ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಬಂದೈತಿ ಅನ್ನೋದು ಇನ್ನೂ ತನಕ ಗೊತ್ತಿಲ್ಲ. ಹೌದು, ಇವಾಗ ಒಂದು ವರದಿ ಬರ್ತಾವ, ಅಲ್ಲಿ ಇಷ್ಟು ಕಡಿಮೆ ಆಗೈತಿ, ಇಲ್ಲಿ ಇಷ್ಟು ಹೆಚ್ಚಾಗೈತಿ ಅಂತ. ಆದ್ರೆ
ಪರ್ಫೆಕ್ಟ್ ನಂಬರ್ ಸಿಗಬೇಕು, ಯಾವ ಪ್ರದೇಶದಾಗ ಜಾಸ್ತಿ ಬಾಲ್ಯ ವಿವಾಹಗಳು ಆಗಾಕತ್ತವು ಅನ್ನೋದೆಲ್ಲ ಅಕ್ಯುರೇಟ್ ನಂಬರ್ ನಮಗೆ ಬೇಕು ಅಂತಂದ್ರೆ ಆಗ ನಾವು ಜನಗಣತಿನ ಅನುಸರಿಸಬೇಕಾಗ್ತೈತಿ. ಈ ಜನಗಣತಿ ಅದಕ್ಕೂ ಒಂದು ಉತ್ತರ ಆಗಿ ಬರೋದೈತಿ. ಇನ್ನು 7ನೇದು, ನಾವು ಸಾಕ್ಷರತೆ ಕಡೆ 100% ಹತ್ರ ಆಗಿವೇನು ಅನ್ನೋದು. ಅಂದ್ರೆ ಸಾಕ್ಷರತೆ ಅಂದರೆ ಎಜುಕೇಟ್ ಆಗಕತ್ತೀವೇನು ಅನ್ನೋದು. ಎಜುಕೇಟ್ ಅಂದರೆ ಏನು ಗ್ರ್ಯಾಜುಯೇಟ್ ಆಗಬೇಕಂತಾಗಿಲ್ಲ, ಸಾಮಾನ್ಯವಾಗಿ ಒಂದು ಹಂತ ಇರುತ್ತೆ. ಓದಾಕ ಬರೆಯಕ ಒಂದು ನಾಲೆಜ್ ಬೆಳೆಸ್ಕೊಳ್ಳೋಷ್ಟು ಓದ್ಯಾರೇನು ಮಂದಿ, ಭಾರತದಾಗ ಸಾಕ್ಷರತೆ ಪ್ರಮಾಣ ಹೆಚ್ಚಾಗೈತೇನು ಅನ್ನೋದು. ಓದೀವಿ ಅಂತ ಬಾಯಿಂದ ಹೇಳೋದಕ್ಕೂ ಪ್ರೂಫ್ ಸಮೇತ ಹೇಳೋದಕ್ಕೂ ಭಾಳ ಡಿಫ್ರೆನ್ಸ್ ಐತಿ. ಈಗ ಜನಗಣತಿ ಮಾಡಿದ್ರೆ ನೀವು ಎಷ್ಟು ಓದಿರಿ, ಏನೇನು ಓದಿರಿ, ಎಷ್ಟು % ಓದಿ ಬರಿತೀರಿ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಸಾಕ್ಷರತೆ ಪ್ರಮಾಣ 100% ಹತ್ತಿಗೆ ಹೊಂಟೈತೇನು ಅನ್ನೋದು ಕೂಡ ಗೊತ್ತಾಗೋದೈತಿ. ಇನ್ನು 8ನೇದು, ಭಾರತದಾಗ ಕೋಟಿಗಟ್ಟಲೆ ಮನೆಗಳು ಖಾಲಿನ ಅದಾವು ಅನ್ನೋದು ಖರೆ ರೀ. ಈಗ ಹೆಂಗಾಗೈತೆ ಅಂತಂದ್ರೆ ಮನಿ ಅಂತಾನ ಅನ್ಕೊಂತೀವಿ ನಾವು. ಈಗ ಏನೇ ಒಂದು ಕಟ್ಟಡ ನಿರ್ಮಾಣ ಆದರೂ ಅಂಥ ಕಟ್ಟಡ ನಿರ್ಮಾಣ ಆಗಿ ಅದ್ರೊಳಗೆ ಜನ ವಾಸ ಮಾಡಾಕತ್ತಾರೋ ಅಥವಾ ವಾಸ ಮಾಡಾಕತ್ತಿಲ್ಲೋ ಅದು ಗೊತ್ತಾಗಬೇಕು. ಎಷ್ಟೋ ಕಡೆ ಮನೆಗಳು ಖಾಲಿನ ಇರ್ತಾವ, ಬೀಗ ಹಾಕಿದಂಗ ಇರ್ತಾವ, ಅದು ಒಂದು ಲೆಕ್ಕ. ಇನ್ನು ಎಷ್ಟೋ ಮನೆಗಳು ಅನ್ನಿಸ್ಕೊಳ್ಳೋವು ಕಾಂಪ್ಲೆಕ್ಸ್ಗಳು ವ್ಯಾವಹಾರಿಕವಾಗಿ ಬಳಕೆ ಆಗ್ತಿರ್ತಾವೆ. ಇನ್ನು ಕೆಲವು ಕಡೆ ಗುಡಿ ಗುಂಡಾಂತರಗಳನ್ನ ಕಟ್ಕೊಂಡಿರ್ತಾರೆ, ಮಸೀದಿಗಳನ್ನ ಕಟ್ಕೊಂಡಿರ್ತಾರೆ. ಅವೆಲ್ಲ ಮನಿ ಲೆಕ್ಕ ಹಿಡಿದು ಅವು ಎಷ್ಟೆಷ್ಟು ಅದಾವ ಅನ್ನೋದು, ಎಷ್ಟರ ಮಟ್ಟಿಗೆ ಖಾಲಿ ಅದಾವು ಅನ್ನೋದು ಕೂಡ ಈ ಜನಗಣತಿಯಿಂದ ರಿವೀಲ್ ಆಗೋದೈತಿ. ಇನ್ನು 9ನೇದು, ಭಾರತೀಯರ ಪೈಕಿ ಎಷ್ಟು ಮಂದಿ ಭಾರತೀಯರು ಎಷ್ಟು ತಾಸು ಕೆಲಸ ಮಾಡ್ತಾರೆ, ಎಷ್ಟು ವರ್ಷ ಕೆಲಸ ಮಾಡ್ತಾರೆ ಅನ್ನೋದು. 2011ರಾಗ ಅರ್ಧದಷ್ಟು ಮಂದಿ ಏನು ಹೇಳಿದ್ರಪ್ಪ ಅಂತಂದ್ರೆ ನಾವು 6 ತಿಂಗಳಿಗಿನ್ನ ಹೆಚ್ಚಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದರು. ಇನ್ನೂ ಸ್ವಲ್ಪ ಮಂದಿ ನಾವು 3 ತಿಂಗಳು, ಇನ್ನೂ ಸ್ವಲ್ಪ ಮಂದಿ 4 ತಿಂಗಳು, ಅಂದರೆ ಸೀಸನ್ ವೈಸ್ ಕೆಲಸ ಮಾಡೋರು, ಆಮೇಲೆ ಡೈಲಿ ಕೆಲಸ ಮಾಡೋರು, ವರ್ಷ ಪೂರ್ತಿ ಕೆಲಸ ಮಾಡೋರು ಎಷ್ಟು ಮಂದಿ ಅದಾರ, ಯಾವ್ಯಾವ ರೀತಿ ಇವ್ರ ಕೆಲಸ ಎಷ್ಟೆಷ್ಟು ದಿನ ನಡೀತೈತಿ, ಎಷ್ಟೆಷ್ಟು ತಾಸು ನಡೀತೈತಿ ಅನ್ನೋದನ್ನು ಜನಗಣತಿ ಮೂಲಕ ಗೊತ್ತಾಗೋದೈತಿ. ಇನ್ನು 10ನೇದು, ದೆಹಲಿ ಬಿಹಾರದ 2ನೇ ದೊಡ್ಡ ನಗರ ಅನಿಸ್ಕೊಳ್ತೈತೇನು ಅನ್ನೋದು. ಏನಪ್ಪ ಈಗ ಹಿಂಗೆ ಉಲ್ಟಾ ಸೀದಾ ಮಾತಾಡೋದಳ ಅನ್ಕೋಬೇಡ್ರಿ. ನಾ ಹೇಳಕತ್ತಿರೋ ಅರ್ಥ ಇಷ್ಟ. ದೆಹಲಿ ಒಳಗೆ ಇರೋ ಅಂಥ ಮಂದಿ ಅರ್ಧಕ್ಕಿಂತ ಹೆಚ್ಚು ಬಿಹಾರದಿಂದ ಬಂದು ಅಲ್ಲಿ ಕೆಲಸ ಹುಡ್ಕೊಂಡು ಅಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲೇ ಇರೋರು, ಸ್ವಲ್ಪ ಮಂದಿ ಅಲ್ಲೇ ಸೆಟ್ಲ್ ಆಗಿರೋರು, ಸ್ವಲ್ಪ ಮಂದಿ ವಲಸೆ ಬಂದು ದುಡ್ಕೊಂಡು ತಿನ್ನಕತ್ತಿರೋರು. ಇವ್ರು ಎಲ್ಲರೂ ನಿಜವಾಗ್ಲೂ ಮಂದಿ ಹೇಳೋ ಹಂಗೆ ಬಿಹಾರದವರ ಹೆಚ್ಚದಾರೋ ಅಥವಾ ಬೇರೆ ಬೇರೆ ಕಡೆ ಬಂದವರು ಅದಾರೋ ಅನ್ನೋದು ಈ ಜನಗಣತಿಯಿಂದ ಗೊತ್ತಾಗ್ತೈತಿ. ಇನ್ನು 2ನೇ ಅತಿ ದೊಡ್ಡ ನಗರ ಅಂತ ಕರ್ಸ್ಕೋಬೇಕು ಅಂತಂದ್ರೆ ಅಷ್ಟು ಪ್ರಮಾಣ ಜಾಸ್ತಿ ಐತಿ. ಜಾಸ್ತಿ ಇದ್ದಿದ್ದು ಕನ್ಫರ್ಮ್ ಆದ್ರೆ ಇದು ಬಿಹಾರದ 2ನೇ ಅತಿ ದೊಡ್ಡ ನಗರ ಅನ್ನಿಸ್ಕೊಳ್ತೈತಿ ಡೆಲ್ಲಿ ಅನ್ನೋದು ಇವರ ಒಂದು ಮಾತು. ಇದನ್ನು ರಿವೀಲ್ ಆಗ್ಬೇಕಂದ್ರೆ ಜನಗಣತಿ ವರದಿ ಬರ್ಬೇಕು ನೋಡ್ರಿ. ಈಗ ಜನಗಣತಿ ಜೋಡಿ ಜಾತಿ ಗಣತಿ ಬರೋದ್ರಿಂದ ಇಷ್ಟೆಲ್ಲ ನಿರೀಕ್ಷೆಗಳು, ಇದಕ್ಕಿಂತ ಜಾಸ್ತಿ ನಿರೀಕ್ಷೆಗಳು ಎಲ್ಲ ಮಂದಿ ಒಳಗೆ ಅದಾವ. ಜಾತಿ ಗಣತಿ ಜನಗಣತಿ ಕೂಡಿ ಬಂದಾಗ ಆ ರಿಪೋರ್ಟ್ ಹೆಂಗಿರ್ತೈತಿ, ಅದು ಎಷ್ಟು ಅಕ್ಯುರೇಟ್ ಇರ್ತೈತಿ, ಅದೆಲ್ಲಾನು ಮಂದಿ ಕಾತುರದಿಂದ ಕಾಯಕತ್ತಾರ. ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಆವಾಗ ಸಿಗೋದೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.